ಹಾಲಟ್ಟಿಯಲ್ಲಿ ನೂತನ ಪಿಕೆಪಿಎಸ್ ಕಟ್ಟಡ ಉದ್ಘಾಟನೆ. ಚಿಕ್ಕೋಡಿ ತಾಲೂಕಿನ ಹಾಲಟ್ಟಿ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ಪಿಕೆಪಿಎಸ್ನ ನೂತನ ಕಟ್ಟಡವನ್ನು ಇತ್ತೀಚೆಗೆ ಅದ್ಧೂರಿಯಾಗಿ ಉದ್ಘಾಟಿಸಲಾಯಿತು. ವಿಧಾನ ಪರಿಷತ್ ಸದಸ್ಯ ಹಾಗೂ ಹಿರಿಯ ರಾಜಕಾರಣಿ ಪ್ರಕಾಶ್ ಹುಕ್ಕೇರಿಯವರು ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿ, ಚಿಕ್ಕೋಡಿ ಭಾಗದ ಬಹುತೇಕ ಪಿಕೆಪಿಎಸ್ ಸಂಘಗಳಿಗೆ ಸ್ವಂತ ಕಟ್ಟಡ ನಿರ್ಮಾಣಕ್ಕೆ ಅಗತ್ಯ ಸಹಾಯ ಮತ್ತು ಅನುದಾನ ನೀಡಲಾಗಿದೆ. ಅದೇ ರೀತಿ ಹಾಲಟ್ಟಿ ಪಿಕೆಪಿಎಸ್ ಕಟ್ಟಡ ನಿರ್ಮಾಣಕ್ಕೂ ಅನುದಾನ ಒದಗಿಸಲಾಗಿದ್ದು, ಮುಂದಿನ ದಿನಗಳಲ್ಲಿಯೂ ಸಂಘದ ಅಭಿವೃದ್ಧಿಗೆ ಅಗತ್ಯವಿರುವ ಎಲ್ಲ ರೀತಿಯ ಸಹಕಾರ ನೀಡಲಾಗುವುದು ಎಂದು ಭರವಸೆ ನೀಡಿದರು. ಈಗಾಗಲೇ ಪ್ರಾಸ್ತಾವಿಕವಾಗಿ ಈ ಸೊಸೈಟಿ ಏನು ಮಾಡಬೇಕಾಗಿತ್ತು ಅದನ್ನು ಸವಿಸ್ತರವಾಗಿ ಈಗಾಗಲೇ ಹೇಳಿದ್ದಾರೆ. ಮತ್ತು ನಾನು ಹೇಳೋದೇನು ಅವಶ್ಯಕತೆ ಇಲ್ಲ. ಇಷ್ಟೇ ನಾನು ಹೇಳ್ತೀನಿ, ಸೊಸೈಟಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ರಿ. ಅದಕ್ಕೆ ನಿಮಗೇನು ಬೇಕು, DCC ಬ್ಯಾಂಕಿಂದ ಸಾಲ ಇರಬೇಕು, ಇಲ್ಲೂ ಡೈರೆಕ್ಟರ್ ಅದಾರ, ಎಲ್ಲರೂ ಕೊಡ್ಕೊಂಡು ನಿಮಗೂ ನಾವು ಅನುಕೂಲ ಮಾಡಿಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಮತ್ತು ನಿಮ್ದೇನು ಬೇಡಿಕೆ ಇದೆ ಅದನ್ನು ಪೂರೈಸ್ತೇವೆ ಅಂತ ಹೇಳಿ 2 ನಿಮಿಷ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರೆ ನಿಮ್ಮೆಲ್ಲರಿಗೂ ವಂದಿಸಿ ನಮ್ಮ ಮಾತಾಡ್ತೀನಿ. ಚಿಕ್ಕೋಡಿ ಸಂಪಾದನಾ ಚರಮೂರ್ತಿ ಮಠದ ಸಂಪಾದನಾ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ ಸಂಘದ ಅಭಿವೃದ್ಧಿಗೆ ಶುಭ ಹಾರೈಸಿದರು. ಈ ಭಾಗದೊಳಗೆ ಮಳೆ ಆಗಿದ್ದರಿಂದ ಸ್ವಲ್ಪ ಖುಷಿ ಸಂತೋಷ ಆಗಿರ್ತಕ್ಕಂಥದ್ದು. ಕೊಲ್ಲಾಪುರದ ಆ ಕಡೆ ಮನೆ ಭಾಳ ಆಗಿ ರೈತರು ಸಂಕಷ್ಟಗಳಾಗಿರ್ತಕ್ಕಂಥದ್ದು. ಇನ್ನೊಂದು ಸ್ವಲ್ಪ ಈ ಕಡೆ ಒಳಗೆ ಮೂಡಲಿ ಭಾಗದೊಳಗೆ ಮಳೆ ಇರೋದ್ರಿಂದ ಅವರು ಕೂಡ ಮಳೆರಾಯನನ್ನು ಸ್ವಾಗತ ಮಾಡಬೇಕು. ಮಳೆರಾಯನ ಸ್ವಾಗತ ಮಾಡಲಿಕ್ಕೆ ಅವರು ಮಳೆರಾಯ ಬಿಡ್ಕೊಳ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ. ಒಂದು ಕಡೆ ಬರಗಾಲ, ಒಂದು ಕಡೆ ಅತಿವೃಷ್ಟಿ, ಅನಾವೃಷ್ಟಿ ಎರಡೂ ಇರೋದ್ರಿಂದ ಈ ಸಲ ರೈತರು ಭಾಳ ಸಂಕಷ್ಟಗಳಿರೋದನ್ನು ನಾವು ಕಾಣ್ತೀವಿ. ಅದರಲ್ಲಿ ನಾವು ಈ ಚಿಕ್ಕೋಡಿ ಭಾಗದೊಳಗೆ ಕಳೆದ 8 ದಿನಗಳಿಂದ ಮಳೆ ಆಗಿದ್ದರಿಂದ ರೈತರ ಮುಖದಲ್ಲಿ ಮಂದಹಾಸವನ್ನು ಕಾಣುವಂಥ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಇಂತಹ ಒಂದು ಸಂದರ್ಭದಲ್ಲಿ ನೀವೆಲ್ಲ ಕೂಡಿಕೊಂಡು ಇವತ್ತು 25 ಲಕ್ಷ ರೂಪಾಯಿಯ ಒಂದು ಸೊಸೈಟಿ ಕಟ್ಟಡ ಉದ್ಘಾಟನಾ ಸಮಾರಂಭವನ್ನು ಮಾಡಿದೆ. ಎಲ್ಲ ಗ್ರಾಮೀಣ ಭಾಗದೊಳಗೆ ಹಳ್ಳಿ ಒಳಗೆ ಇವತ್ತು ಈ PKP ಸೊಸೈಟಿಗಳು ಸ್ವಂತ ಕಟ್ಟಡ ಹೊಂದಬೇಕು ಅಂತೇಳಿ ಪ್ರಕಾಶ್ ಹುಕ್ಕೇರಿ ಅವರು ಆ ಸೊಸೈಟಿ ಇರ್ತಕ್ಕಂಥವ್ರನ್ನ ಕರೆದು ಅವರಿಗೆ 25 ಲಕ್ಷ ರೂಪಾಯಿ ಅಂತ ಹೇಳಿ ಹಣ ಕೊಟ್ಟು ಸ್ವಂತ ಕಟ್ಟಡ ಹೊಂದ್ರೆ ಅಂತ ತಿಳ್ಕೊಂಡು ಬಹಳಷ್ಟು ಗ್ರಾಮೀಣ ಭಾಗದೊಳಗೆ ಸೊಸೈಟಿ ಕಟ್ಟಿರ್ತಕ್ಕಂಥದ್ದು. ಆ ನಿಟ್ಟಿನೊಳಗೆ ಹಾಲಟ್ಟಿಯಲ್ಲಿ ಕೂಡ PKP ಸೊಸೈಟಿ ಸುಂದರವಾಗಿರ್ತಕ್ಕಂಥ ನಿರ್ಮಾಣ ಮಾಡಿದ್ರಿ. ಇನ್ನು ನಿಮ್ದೇನು ಬೇಡಿಕೆ ಇದೆ ಅದನ್ನು ಈಡೇರಿಸ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಅವ್ರು ಹೇಳಿದ್ದಾರೆ. ಗೊತ್ತಿರಬೇಕು, ಚಿಕ್ಕೋಡಿ ನಗರದ ಸುಂದರೀಕರಣಕ್ಕೆ, ಸೌಂದರ್ಯೀಕರಣಕ್ಕೆ ಗುರುವಾರಪೇಟೆ ಗಣಪತಿ ಏನಿದೆ ಬಹಳಷ್ಟು ಮುತುವರ್ಜಿ ವಹಿಸಿ ನಮ್ಮ ಮಠದೊಳಗನ ಬಂದು ಕೂತ್ಕೊಂಡು ಅನೇಕ ಸಲ ಮೀಟಿಂಗ್ ಮಾಡಿ ಆ ಒಂದು ಗುರುವಾರಪೇಟೆಯನ್ನು ಗಣಪತಿ ಪೇಟೆಯನ್ನು ಬಹಳಷ್ಟು ಅಗಲೀಕರಣ ಮಾಡಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಇದು ಸರ್ಕಲ್ದಲ್ಲಿ ಕೂಡ ಬಸ್ ಸರ್ಕಲ್ನಲ್ಲಿ ಕೂಡ ಗಟ್ಟರಗಳನ್ನು ಮಾಡಿ ಅಲ್ಲಿ ಕೂಡ ಅಗಲೀಕರಣ ಮಾಡ್ತಕ್ಕಂಥವ್ರು ಮಾಡ್ತಾ ಇದ್ದಾರೆ. ಬಟ್ ಚಿಕ್ಕೋಡಿ ಅಭಿವೃದ್ಧಿ ಸಲುವಾಗಿ ಏನು ಬೇಕು ಅದೆಲ್ಲವೂ ನಾವು ಮಾಡ್ತೀವಿ ಅನ್ನೋಂಥ ಮಾತು ನಾವು ಹೇಳಿದ್ದಾರೆ. ಅದರಂತೆ ಹಾಲಟ್ಟಿನೂ ಕೂಡ ಚಿಕ್ಕೋಡಿಗೆ ಬಂದಿದ್ದು, ಹಾಲಟ್ಟಿ ಚಿಕ್ಕೋಡಿ ಬಿಟ್ಟು ಬೇರೆ ಚಿಕ್ಕೋಡಿ ಹಾಲಟ್ಟಿ ಎರಡು ಬಂದೆ ಇಲ್ಲಿ ಕೂಡ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಈ ಕಟ್ಟಡಕ್ಕೆ ನೀವೆಲ್ಲ ರೈತರು ಸಾಲ ಮನ್ನಾ ಅಂದ್ರೆ ಸರ್ಕಾರಕ್ಕೆ ಭಾಳ ಮಜಾ ಆಗುತ್ತೆ. ಮಲೇಷಿಯಾ ಅವರೊಂದಷ್ಟು ಮಾಡಿದ್ರು, ಮಾಡಿದ್ರು. ನಾವು ಕೂಡ ಸರ್ಕಾರಕ್ಕೆ ಸಾಲ ಕೊಡುವಷ್ಟು ಸಾಹುಕಾರ ಆಗ್ಬೇಕು ರೈತರು. ಅಂದರೆ ನಾವು ನೀರು ಮತ್ತು ವಿದ್ಯುತ್ ಅವೆರಡನ್ನು ಸರಿಯಾಗಿ ನಮಗೆ ದೇವರು ಕೊಟ್ಟಂದ್ರೆ ನೀವು ಸಾಲ ಮನ್ನಾ ಮಾಡ್ತೀವಿ ಅನ್ನಂಗಿಲ್ಲ, ಅಷ್ಟು ಸಾಹುಕಾರ ನೀವು ಆಗಿಲ್ಲ ರೈತರ. ಅದಕ್ಕಾಗಿ ನಿಮ್ಗೆ ದೇವರು ನೀವು ಸಾಹುಕಾರ ಅಷ್ಟು ಶಕ್ತಿ ನಿಮಗೆ ದೇವರು ಕೊಡಲಿ ಇರುವಂಥ ಮಾತು ಹೇಳ್ತಾ ನೀವು ಮನೆ ಮಾತು ಕೊಟ್ಟರೆ ಮಾಡಿ ಕೊಡ್ತಾರೆ, ಕೊಡ್ತೀವಿ ಅನ್ನತಕ್ಕಂಥ ಮಾತು ಹೇಳಿದ್ದಾರೆ. ಬೇರೆ ಶಿಕ್ಷಣ ಅವರು ಕೂಡ ಈ ಕಾರ್ಯಕ್ರಮ ಅಧ್ಯಕ್ಷರಾಗಿತ್ತು. ಅವರು ಕೂಡ CM ಅವರು ಬೆಂಗಳೂರು ಬರೋದ್ರಿಂದ ನಿರ್ಗಮಿಸಿದಂತ ಕಾಣ್ತದೆ. ಅವರು ಕೂಡ ಮತ್ತೊಮ್ಮೆ ಅವ್ರು ಕರೆಸಿ ನೀವು ಮತ್ತೆ ಸೌಲಭ್ಯ ಬೇಕು ತಿಳ್ಕೋಬೇಕು ಕೇಳ್ಕೋಬೇಕು ಅಂತ ಮಾತು ಹೇಳ್ತಾ ಇದು ಎಲ್ಲ ಹಿರಿಯರು ಹಾಲಟ್ಟಿ ಎಲ್ಲ ಹಿರಿಯರು ರೈತರು ಅದೆಲ್ಲ ಸುಖವಾಗಿ ಸಂತೋಷವಾಗಿ ಇಲ್ಲಿಗೆ ಏನೇನು ಬೇಕನ್ನು ಮಾಡ್ಕೋಬೇಕು ಅಂತ ಮಾತು ಹೇಳ್ತಾ ಮಾತನಾಡ್ತಾರೆ. ಈ ಸಂದರ್ಭದಲ್ಲಿ ಶ್ರೀಕಾಂತ ಚನ್ನವರ, ಕಾಮಗೌಡ, ಶಿವಪ್ಪ ಚನ್ನವರ ಹಾಗೂ ಸಂತೋಷ ಜೋಗಳೆ ಸೇರಿದಂತೆ ಹಲವರು ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಸಂಘದ ನಿರ್ದೇಶಕ ಮಲ್ಲೇಶ ಲಿಂಬಿಗಿಡ ಪ್ರಾಸ್ತಾವಿಕವಾಗಿ ಮಾತನಾಡಿ, ಚಿಕ್ಕೋಡಿ ಶಾಸಕ ಗಣೇಶ ಹುಕ್ಕೇರಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ ಹುಕ್ಕೇರಿಯವರು ಸಂಘಕ್ಕೆ ನೀಡಿರುವ ಸಹಾಯ ಮತ್ತು ಹಾಲಟ್ಟಿ ಭಾಗದ ಅಭಿವೃದ್ಧಿಗೆ ಕೈಗೊಂಡಿರುವ ವಿವಿಧ ಕಾರ್ಯಗಳ ಕುರಿತು ವಿವರಿಸಿದರು. ನಮ್ಮ ಜನ ಏನ್ ಮಾಡ್ತಾ ಇದ್ದಾರೆ, ನಮ್ಮ ಜನರಿಗೆ ಏನ್ ಬೇಕಾಗಿದೆ, ಏನ್ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ಹುಡುಕಾಡಿ ತೆಗಿತಕ್ಕಂಥ ಏಕೈಕ
ಯಾರಾದರೂ ರಾಜಕಾರಣಿ ಇದ್ರೆ ಅದು ನಮ್ಮ ಪ್ರಕಾಶ್ ಹುಕ್ಕೇರಿ ಅಂತ. ಮೂಲೆಯಲ್ಲಿ ಯಾರಿಗೆ ಊಟ ಸಿಕ್ಕಿಲ್ಲ, ನೀರು ಸಿಕ್ಕಿಲ್ಲ, ಯಾರಿಗೆ ಏನು ಮೂಲ ಸೌಕರ್ಯ ಸಿಕ್ಕಿಲ್ಲ, ಅಥವಾ ಯಾರಿಗೆ ಏನು ಬೇಕಾಗೈತಿ ಮೂಲೆ ಹುಡುಕಾಡಿ ತೆಗಿತಕ್ಕಂಥ ಏಕೈಕ ಕರ್ನಾಟಕದ ರಾಜಕಾರಣಿ ಯಾರು ಇದ್ರೆ ನಾನು ಹೆಮ್ಮೆಯಿಂದ ಹೇಳಬಲ್ಲೆ, ಅದು ಪ್ರಕಾಶ್ ಹುಕ್ಕೇರಿ ಅಂತ. ರೈತರಿಗೆ ಎಲ್ಲ ನಮ್ಮ ಪ್ರತಿಯೊಂದು ರೈತರಿಗೆ ಮುಟ್ಟತಕ್ಕಂಥ ಎಲ್ಲ ಸರ್ಕಾರಿ ಸಾಲ ಇರಲಿ ಅಥವಾ ಇನ್ನೂ ಏನಾದರೆ ಮುಟ್ಟತಕ್ಕಂಥ ವ್ಯವಸ್ಥೆ ಇರಲಿ, ಒಂದು ಸಂಘವನ್ನ ನಮಗೆ ಎಲ್ಲ ಕಮಿಟಿಯವರನ್ನು ಕರೆದ ಕಿಸಿಂದ ಒಂದು ಹೊಸ ಸಂಘ ಮಾಡಿಕೊಟ್ಟಿದ್ದಾರೆ. ಮೊದಲನೇ ಸಾಲ ನಮಗೆ DCC ಬ್ಯಾಂಕ್ ಮೆಂಬರ್ ಇಲ್ಲದ ಟೈಮ್ದಾಗ KVG ಬ್ಯಾಂಕ್ದಿಂದ ಎಲ್ಲರಿಗೂ ಸಾಲ ಪೂರೈಸಿದಾರೆ ಅವರು. ಫಸ್ಟ್ ಟೈಮ್ ನಾವು ಸಾಲ ತಗೊಂಡಿದ್ದೆವು. 2 ಸಲ ಸರ್ಕಾರದಿಂದ ಸಾಲ ಸೂಟನ್ನು ಪಡ್ಕೊಂಡಿದ್ದೆವು. ಜೊತೆಯಾಗಿ DCC ಬ್ಯಾಂಕ್ ಮೆಂಬರ್ ಮುಂದೆ ಮಾಡಿಕೊಟ್ಟಿದ್ದರು. DCC ಬ್ಯಾಂಕ್ ಮೆಂಬರ್ ಆದ ನಂತರ ಈ ಜಾಗ ಕೊಂಡು ಕೊಡ್ಲಕ್ಕ ಸಹಕಾರ ಮಾಡಿದರು. ಕೊಂಡು ಕೊಟ್ಟ ನಂತರ ಫಂಡ್ ಮಂಜೂರು ಮಾಡಿ ಬಿಲ್ಡಿಂಗ್ ತಯಾರು ಮಾಡಕ್ಕೆ ಪ್ರತಿಯೊಂದು ಹಂತವಾಗಿ ಈ ಕೆಲಸಕ್ಕೆ ನಮ್ಮ ಅವ್ರ ಜೊತೆ ಇದ್ದರು. ನಾವು ಯಾವತ್ತು ಎಲ್ಲರ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ಯಾವತ್ತು ನಾವು ಅವ್ರನ್ನು ಮರೆಯಲಾರದಂತ ಒಂದು ನಮಗೆ ಸಹಕಾರ. ಪಿಕೆಪಿಎಸ್ ಅಧ್ಯಕ್ಷ ಭೀಮಸೇನ ಚನ್ನವರ ಸ್ವಾಗತಿಸಿದರು. ಉಪಾಧ್ಯಕ್ಷ ಭೀಮಸೇನ ಅರಭಾವಿ, ಅಪ್ಪಾಸಾಹಿಬ ಚನ್ನವರ, ಮಹಾಂತೀಶ ಲಿಂಬಿಗಿದ, ವಿಠಲ ಚನ್ನವರ, ರಾಜು ಹುಲ್ಲೇನವರ, ಸುಶೀಲ ಚನ್ನವರ, ಅಪ್ಪಾಸಾಹಿಬ ಡಂಗೇರ, ರೂಪಾ ಚನ್ನವರ, ಶಾಹಿದಾ ಝಾಡವಾಲೆ ಸೇರಿದಂತೆ ಹಾಲಟ್ಟಿ ಭಾಗದ ಅನೇಕ ರೈತರು ಹಾಗೂ ಸಾರ್ವಜನಿಕರು ಸಮಾರಂಭದಲ್ಲಿ ಭಾಗವಹಿಸಿದ್ದರು.